₹1 ₹10,000 ಮಾಡೋ 3ನೇ ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ. ನಾನು ಲಾಸ್ಟ್ 2 ವಿಡಿಯೋದಲ್ಲಿ ತುಂಬಾನೇ ಕಷ್ಟಪಟ್ಟು ತುಂಬಾ ಕೆಲಸನ ಮಾಡಿ ₹3,500 ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು 2 ದಿನ ಝೊಮ್ಯಾಟೊ ಮತ್ತೆ ಪೋರ್ಟಲ್ ಅಲ್ಲಿ ಕೆಲಸ ಮಾಡ್ತೀನಿ, ಮತ್ತೊಂದು ದಿನ ರ್ಯಾಪಿಡೋ ಅಲ್ಲಿ ಕೆಲಸ ಮಾಡ್ತೀನಿ. 5 ದಿನ ಕಂಟಿನ್ಯೂಸ್ ಆಗಿ ಹಗಲು ರಾತ್ರಿ ಅಂತ ನೋಡದೆ ತುಂಬಾನೇ ಕಷ್ಟಪಟ್ಟು ಡೆಲಿವರಿ ಬಾಯ್ ಕೆಲಸ ಮಾಡಿದ್ದೀನಿ. ಈ ಚಾಲೆಂಜ್ ನ ಮಾಡ್ತಿರೋದು ಒಂದೇ ಕಾರಣಕ್ಕೆ, ₹10,000 ಮಾಡಿ ಬಡವ್ರಿಗೆ ಕೊಡಕ್ಕೆ. ಒಳಿಕಾಕಿ ಅಂತೀರಾ, ಒಳಿಕಾಕಕ್ ಬಂದ್ರೆ ಇವಾಗ ಬೈತೀರಾ? ಯಾವ್ದೇ ಡೆಲಿವರಿ ಬಾಯ್ ಆದ್ರೂ ಅಷ್ಟೇ ರೆಸ್ಪೆಕ್ಟ್ ಕೊಡಿ. ನೀವು ಕೂಡ ಐಸ್ ಪ್ಯಾಕ್ ಆಗ್ತಿದೀನಿ ಅದಕ್ಕೆ. ನನಗಂತೂ ಹೆವಿ ಸುಸ್ತಾಗೋಯ್ತು, ತಲೆ ಎಲ್ಲ ಹಿಡ್ಕೊಬಿಟ್ಟೈತೆ. ನಾನು ಮತ್ತೆ ನನ್ನ ಫ್ರೆಂಡ್ ಸೇರ್ಕೊಂಡು ಇವತ್ತು ಝೊಮ್ಯಾಟೋನ ಮಾಡ್ತಿದೀವಿ. ಸೊ 8 ಗಂಟೆ ಇವಾಗ ಬೆಳಗ್ಗೆ. ಸೊ ಇವಾಗ ಫಸ್ಟ್ ಆರ್ಡರ್ಗೆ ವೆಯ್ಟ್ ಮಾಡ್ಬೇಕು ನಾವು. ಆರ್ಡರ್ ಬರೋವರೆಗೂ ವೆಯ್ಟ್ ಮಾಡೋಣ ಇಲ್ಲೇ. A few moments later. ಗುರು ಫೈನಲಿ ಫಸ್ಟ್ ಆರ್ಡರ್ ಬಂದೈತೆ ನನಗೆ. ಸೊ ಅವರು ಗಾಡಿ ಓಡಿಸ್ತಾರೆ, ನಾನು ಹಿಂದೆ ಕೂತ್ಕೊಂಡು ವಿಡಿಯೋ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇಬ್ರು ಮಾಡ್ತಿರೋದು. ಲೊಕೇಶನ್ಗೆ ಹೋಗ್ಬಿಟ್ಟು ಇವಾಗ ರೆಸ್ಟೋರೆಂಟ್ ಅಲ್ಲಿ ಫುಡ್ ಇಸ್ಕೋಬೇಕು. ಈ ನಂಬರ್ ಹೋಗ್ಬಿಟ್ಟು ಹೇಳಿದ್ರೆ ಅವ್ರು ಕೊಡ್ತಾರೆ ಆರ್ಡರ್ನ. 5918 ಈಸ್ಕೊ ಬರ್ತೀನಿ ರೀ. 5918 ಇದೇನಾ ಗುರು? ಫಸ್ಟ್ ಒಂದು ಪಿಕಪ್ ಮಾಡಿದ್ದೀನಿ ನಾನು ಆರ್ಡ್ರನ್ನ. ಸೊ ಇವಾಗ ಹೋಗ್ಬಿಟ್ಟು ಡೆಲಿವರಿ ಮಾಡಬೇಕು. ಫಸ್ಟ್ ಆರ್ಡ್ರ್ ಇದು, ಬೇಗ ಡೆಲಿವರಿ ಮಾಡಬೇಕು, ಲೇಟ್ ಮಾಡಕ್ಕೆ ಹೋಗ್ಬಾರ್ದು. ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ ಮಚ್ಚಾ, ನಡಿ ಹೋಗೋಣ. 400 ಮೀಟರ್ ಐತೆ, ಇನ್ನು 2 ನಿಮಿಷದಲ್ಲಿ ರೀಚ್ ಆಗ್ತೀವಿ ಲೊಕೇಶನ್ನ. ಸೊ ಫಸ್ಟ್ ಒಂದು ಡೆಲಿವರಿ ಮಾಡ್ಬಿಟ್ಟು ಬರೋಣ ಬನ್ನಿ. ಬೆಳಗ್ಗೆ ಟೈಮಲ್ಲಿ ಮೋಸ್ಟ್ಲಿ ನಾಷ್ಟ ಆರ್ಡರ್ ಮಾಡಿರ್ತಾರೆ. ಥ್ಯಾಂಕ್ ಯು. ಸೊ ಫಸ್ಟ್ ಆರ್ಡರ್ ಡೆಲಿವರಿ ಆಯಿತು. ಸೊ ಇನ್ನೊಂದು ಆರ್ಡರ್ ಬರ್ತೈತೆ ಇವಾಗ, ಅದು ಅಕ್ಸೆಪ್ಟ್ ಮಾಡಿರ್ಲಿಲ್ಲ ನೀವು. ಸೊ ಇನ್ನೊಂದು ಆರ್ಡರ್ ಬರ್ತೈತೆ, ಇಲ್ಲೇ ಹತ್ರದ್ದು ಅನ್ಸುತ್ತೆ, ಕಡಿಮೆದಿದೆ ಯಾವುದು ಆರ್ಡರ್. ಬಂದು ನಡೀರಿ ಬ್ರೋ. ಸೊ 550 ಮೀಟರ್ ಆಯ್ತು ಅಷ್ಟೇ, ನಡ್ಕೊಂಡು ಓಡೇ ಹೋಗ್ಬಿಡ್ತಿದ್ದೆ ನಾನು. ಅಣ್ಣ ಝೊಮ್ಯಾಟೊ 1003. ಸೊ ಗುರು ಇದು ಸೆಕೆಂಡ್ ಆರ್ಡರ್ ನಮ್ದು. ಫಾಸ್ಟ್ ಆಗಿ ಸಿಗ್ತೈತೆ ಆರ್ಡರ್ಗಳು ನಮ್ಗೆ. ಇಲ್ಲ ಇಲ್ಲಿ ನೋಡಿ, ಸ್ವಿಗ್ಗಿ ಅವ್ರು ಹೋಯ್ತವ್ರೆ, ಝೊಮ್ಯಾಟೋದವ್ರ ಕಾಂಪಿಟೇಷನ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಡ್ಕೊಂಡು ಹೋಗ್ಬಿಟ್ಟು ಡೆಲಿವರಿ ಮಾಡಬೇಕು. ಥ್ಯಾಂಕ್ ಯು ಸರ್. ಕರಾವಳಿ ಊಟ ನಂಗೆ ಹೊಟ್ಟೆ ಎಸಿತೈತೆ. ಹೋಗಿ ಹೊಟ್ಟೆಗೆ ಅನ್ನ ತಿನ್ರಿ. ನನ್ಗೆ ಯಾಕೋ ಈ ಆರ್ಡರ್ ಲೇಟ್ ಆಯ್ತಿದೆ ಅನ್ಸ್ತೈತೆ ರಾಜು. ಬರ್ತಾನೆ ಬಂತು. ಸೊ ಇನ್ನೊಂದು ಆರ್ಡರ್ ಬಂತು, ಎಕ್ಸೆಪ್ಟ್ ಮಾಡೋಣ. ಯೂಟ್ಯೂಬ್ ಬ್ಲಾಗ್. ಸೊ ಗುರು ಆರ್ಡ್ರು ಸಣ್ಣದು ಹೆವಿ. ಯಾವ್ದು ಸ್ಕೂಲ್ ಇರೋ ಏರಿಯಾ ಗುರು, ಎಲ್ಲ ಮಕ್ಳುಗಳು ಅವ್ರೆ ಇಲ್ಲಿ. ಬರೀ ಕನ್ನಡ ರಾಜ್ಯೋತ್ಸವ ಮಾಡ್ದಾಗ ಹಾಕಿದ್ರು ಅನ್ಸುತ್ತೆ, ಇನ್ನು ಹಂಗೆ ಇವೆ. ಎಲ್ಲೇ ಆದ್ರೂ ಸರಿ ನಮ್ ಕನ್ನಡ ಬಾವುಟ ನೋಡಕ್ಕೆ ಖುಷಿ ಗುರು. ಐಸ್ ಕ್ರೀಮ್ ಕರ್ಗೋಗತ್ಕಿಂತ ಮುಂಚೆ ಕರೆಕ್ಟಾಗಿ ತಗೊಬಂದಿದ್ದೀನಿ. ಇಲ್ಲಿ ಎಲ್ಲ ಹತ್ತದು ಒಂದು ಗೊತ್ತಾಗ್ತಿಲ್ವ. ಫಸ್ಟ್ ಫ್ಲೋರ್ ಬ್ರೋ, ಇಲ್ಲಿ ಮೆಟ್ಲೆಲ್ಲ ಐತ್ ಬ್ರೋ. ಥ್ಯಾಂಕ್ ಯು. ಸೊ ಗುರು ಐಸ್ ಕ್ರೀಮ್ ಕೊಟ್ಟಿದ್ದೀನಿ. ನಾನು ಪ್ರಿಡಿಕ್ಟ್ ಮಾಡಿ ಹೇಳಿದ್ದೆ, ಪಕ್ಕ ಹುಡುಗಿನೇ ಐಸ್ ಕ್ರೀಮ್ ಆರ್ಡರ್ ಮಾಡಿರೋದು ಅಂತ. ಹುಡುಗಿನೇ ಇದ್ರು ಗುರು. ಈ ಆರ್ಡರ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ, ಅಷ್ಟರಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು. ಬಂಡಿ ಹೊಡೆದ್ಬಿಟ್ಟು ಆ ಬೈಕ್ ಒಂದು ಬಂದ್ಬಿಟ್ಟು ಹೋಯ್ತು ಗಾಡಿದ ಒಂದು. ಸ್ವಲ್ಪ ನೈಟ್ ಐತೆ, ಐಸ್ ಪ್ಯಾಕ್ ಆಗ್ತಿದ್ದೀನಿ ಅದಕ್ಕೆ. ಊದ್ಕೊಬಿಟ್ಟೈತಿ. ಕೊಡಿ. ಹಾ ನಾವೇ ಏನಾರು ಹೇಳ್ಬೇಕಾ ಕೊಡು. ಹೌದಾ? ಏನಾಯ್ತಣ್ಣ, ಕೆಡೋಗಿತ್ತ ಗಾಡಿ? ಇಲ್ಲ ನಂದು ಇನ್ಸೆಂಟಿವ್ ಹೋಗೈತೆ. ಅವ್ನ ಆರ್ಡರ್ ಆ ಕಡೆ ಹಾಕದ, ನಾನು ಇನ್ಸೆಂಟಿವ್ ಹೋಗೈತೆ, ಏನು ಕೊಡೆ ಮಾತ್ರ ಹೋಗ್ತಿರೋದು. ಹೌದಾ? ಲೇಟ್ ಆಗೈತಾ ಇಲ್ಲ ಇವಾಗ ಇಸ್ಕೊಂಡು? ಹೌದಾ, ಸರಿ ಅಣ್ಣ, ಆಯ್ತು, ಥ್ಯಾಂಕ್ ಯು. ಗುರು ಅವ್ರದ್ದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೈತೆ, ಝೊಮ್ಯಾಟೊ ಹಿಡಿದು ಅನ್ಸುತ್ತೆ, ಅದಕ್ಕೆ ಅವರು ತಗೋಕ್ ಕೊಟ್ಟಿಲ್ಲ ಇದನ್ನ. ಏನೋ ಇನ್ಸೆಂಟಿವ್ ಏನೋ ಪ್ರಾಬ್ಲಮ್ ಆಗೈತೆ ಅಂತ. ಸೊ ಇವಾಗ ನಾವು ತಗೋಕ್ ಕೊಡ್ತಿದೀವಿ, ಸ್ವಲ್ಪ ಡಿಲೇ ಆಗೈತಂತೆ, ಬೇಗ ತಗೋಕ್ ಕೊಡ್ಬೇಕು. ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು ಗುರು ಈ ತರ ಬೇರೆಯವ್ರ ಡೆಲಿವರಿನ ಅರ್ಧಕ್ಕೆ ಏನೋ ಆಗಿ ನಾವು ತಗೋಕ್ ಕೊಡೋದನ್ನ. ಮಾಡ್ತೀರಣ್ಣ ಕೆಲ್ಸನ? 2 ವರ್ಷದಿಂದ ಇದೇ ಝೊಮ್ಯಾಟೊನೇ ಮಾಡ್ತೀರಾ ಇಲ್ಲ ಬೇರೆ ಯಾವ್ದಾರು ಮಾಡ್ತೀರಾ? ಬೆಳಗ್ಗೆಯಿಂದ ಮಾಡ್ತೀರಾ ನೀವು? 12 ಗಂಟೆಯಿಂದ ಮಾಡ್ತೀರಾ? ಹೆಂಗ ಅನ್ಸುತ್ತಣ್ಣ ಮಾಡ್ತಾ ಡೆಲಿವರಿ ಕೆಲಸ? ಬೆಳಗ್ಗೆ ಒಂದು 8 ಗಂಟೆ ಬರೋ 7th ಫ್ಲೋರ್ 8 ಗಂಟೆಗೆ ಬಂದು ಈಗ ಇನ್ನು ರಾತ್ರಿ ಎಲ್ಲ ಮಾಡೋಣ ಅಂತ ಅಷ್ಟೇ. ಈಗ ಇದನ್ನ ಯಾರು ಕೊಡ್ತಾರೆ? ಓ ಹೌದಾ? ಅವ್ರ ಹೆಸರು ಬರೀ ರಾಜು. ಅಪಾರ್ಟ್ಮೆಂಟ್ ವ್ಯೂ ನೋಡ್ ಗುರು ಹೆಂಗೈತೆ.
ಗುರು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಸ್ವಲ್ಪನೂ ರೆಸ್ಟ್ ಮಾಡಿದೆ, ತುಂಬ ಆರ್ಡ್ರ್ಗಳನ್ನ ಮಾಡಿದೆ. ಸಂಜೆ ಅಷ್ಟರಲ್ಲಿ 800 ರೂಪೀಸ್ ಲಾಭ ಆಗಿತ್ತು ನನ್ನ ಪೆಟ್ರೋಲ್ ಖರ್ಚನ್ನ ಕಳೆದು. ಯೂಟ್ಯೂಬ್ ಬ್ಲಾಗ್ 31 ವಿಕಾಸ್ ಗೌಡ ಯೂಟ್ಯೂಬ್ ಚಾನಲ್ ಈಗ ಗುರು ಆರ್ಡರ್ ಪಿಕಪ್ ಆಯ್ತು, ನೀವು ಹೋಗೋಣ. ಥ್ಯಾಂಕ್ ಯು. ಸೊ ಡೆಲಿವರಿ ಆಯಿತು. ಯಾವುದೋ ಹುಡುಗಿ ಇದ್ರು, ಡೆಲಿವರಿ ಮಾಡ್ಬಿಟ್ಟು ಬಂದೆ. ದೊಡ್ಡ ಅಪಾರ್ಟ್ಮೆಂಟ್ ಇಷ್ಟುದ್ದ, ಒಂದು ಫ್ಲೋರ್ ಅರ್ಧ ಫ್ಲೋರ್ ಅವ್ರದ್ದೇ ಐತೆ. ಹಳ್ಳಿ ಸೈಡಲ್ಲಿ ಇರೋ ಜೀವನ ಅಪಾರ್ಟ್ಮೆಂಟ್ಗಳಲ್ಲಿ ಎಷ್ಟೇ ಲಕ್ಷ ಕೊಟ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಇದ್ರೂ ಸಿಗಲ್ಲ. ಯಾಕಂತ ಅಂದರೆ ಪಕ್ಕದ ಮನೇಲಿ ಒಬ್ಬ ಸೊದ್ದು ಬಿದ್ದಿದ್ರು ಅವ್ರಿಗೆ ಗೊತ್ತಾಗಲ್ಲ. ಬೆಳಗ್ಗೆ ಬಂದ್ಬಿಟ್ಟು ಆಂಬುಲೆನ್ಸಲ್ಲಿ ಎತ್ಕೊಯ್ತಾರೆ ಅಷ್ಟೇ ಜೀವನ. ಇಲ್ಲಿ ಅಕ್ಕಪಕ್ಕದ ಮನೆಯವ್ರ ಜೊತೆ ಬಾಂಧವ್ಯನೇ ಇರಲ್ಲ. ದುಡಿಯೋಕ್ಕೋಸ್ಕರ ಅಷ್ಟೇ ಬೆಂಗಳೂರು. ಪ್ರೀತಿ ವಿಶ್ವಾಸ ಮತ್ತೆ ಬಾಂಧವ್ಯಗಳಲ್ಲಿ ಬೆರೆಯೋಕ್ಕೆ ಹಳ್ಳಿಗಳೇ ಬೆಸ್ಟು. ಸರ್ 1734 ಪಾವ್ ಬಜ್ಜಿ ಎಕ್ಸ್ಟ್ರಾ ಪಾವ್. ಏನ್ ರಾಜು ಪಾವ್ ಬಜ್ಜಿ ಎಲ್ಲ ಆರ್ಡರ್ ಮಾಡ್ಕೊ ತಿಂತವ್ರೆ? ನಂಗೆ ತಿನ್ಬೇಕು ಅನ್ಸ್ತಿತ್ತಲ್ವ ಒಳಗೋದಟ್ಗೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿತ್ತು. ಯಾವ ಕಡೆ? ಎಷ್ಟನೇ ಫ್ಲೋರು? 303. ಅವ್ರು ಹೋಗ್ತಾರೆ, ನಾನು ಹೋಗಲ್ಲ. ಸರ್ ಝೊಮ್ಯಾಟೊ ಬಿಡ್ಲಾ? ಥ್ಯಾಂಕ್ಸ್. ಮನೆಗಳಿದ್ರೆ ಈಸಿಯಾಗಿ ಡೆಲಿವರಿ ಮಾಡಿಬಿಡ್ಬೋದು. ಅಪಾರ್ಟ್ಮೆಂಟ್ಗಳೇ ಒಂದು ಸ್ವಲ್ಪ ಮೇಲತ್ತು ಇಳಿದು ತಿರ್ಗಾ ವಾಪಸ್ ಹೋಗ್ಬೇಕಲ್ಲ, ಲೇಟ್ ಆಗ್ತಾ ಹೋಗುತ್ತೆ. ಬಟ್ ದಿನ ಮಾಡೋರ್ಗೆ ಹೆವಿ ಕಷ್ಟ ಇರುತ್ತೆ. ಏನಂಕಲ್? ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ವಿ, ಡೆಲಿವರಿ ಮಾಡೋದು. ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಒಬ್ರಲ್ಲ ಒಬ್ರು ಕ್ವಶನ್ ಕೇಳಕ್ಕಿರ್ತಾರೆ. ಅದ್ರಲ್ಲೂ ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿಗಳ ಹತ್ರ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗೋಷ್ಟರಲ್ಲಿ ಬನ್ನಿ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದೀವಿ, ನಿಧಾನಕ್ಕೆ ಹೋಗ್ತಾ ಇದೀವಿ. ಆರ್ಡ್ರ್ ಬಿಡ್ಬೇಕು, ನೆಕ್ಸ್ಟ್ ಆರ್ಡ್ರು ಈಗ. ನಾವು ಬೆಳಗ್ಗೆ ಒಂದು ಝೊಮ್ಯಾಟೊ ಮಾಡಿದ್ನಲ್ಲ, ಅದಕ್ಕಿಂತ ನೈಟ್ ಟೈಮ್ ಮಾಡಕ್ ಒಂಥರ ಸಖತ್ತಾಗೈತೆ. ಟ್ರಾಫಿಕ್ ಇಲ್ದೆ ನಿಜ ಚೆನ್ನಾಗಿರುತ್ತೆ. ಟ್ರಾಫಿಕ್ ಏನಾದ್ರು ಸ್ಟಾರ್ಟ್ ಆಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ನೇಮ್ ವಿಕಾಸ್. ಬಿರಿಯಾನಿ ಆರ್ಡರ್ ಮಾಡೋರಿ ಬ್ರೋ. ಆಯ್ತು. ರೋಡಲ್ಲಿ ಹೋಗ್ತಿದಂಗೆ ದೇವ್ರ ದರ್ಶನ ಆಗ್ತೈತೆ. ಅದಕ್ಕೆ ಇವತ್ತು ಆರಾಮ್, ಏನು ತೊಂದರೆ ಆಗದೆ ಆರಾಮಾಗಿ ಝೊಮ್ಯಾಟೊ ಡೆಲಿವರಿ ಮಾಡ್ತಿದೀವಿ ಬೆಳಗ್ಗೆಯಿಂದ. ಅಲ್ಲಾಕಿ ಯಾವಾಗ ಹೇಳಿದ್ರಿ? ಇಲ್ಲಾಕಿ ಅಂತ ಹಿಂಗ್ ತೋರ್ಸುದ್ರಿ ನೀವು? ಏನು ತೋರ್ಸ್ಲಿಲ್ಲ ನೀವು. ಅಲ್ಲಂತ ಯಾಕೊಬ್ರ ಯಾವಾಗ ಹೇಳಿದ್ರಿ? ಅದನ್ನೇ ನಿಧಾನ ಕೇಳೋಣ. ಆಯ್ತು, ಅದನ್ನೇ ನಿಧಾನ ಕೇಳೋಣ. ಮತ್ ಅಲ್ಲಾಕ್ದಾಗ ಒಳಿಕ್ ಹಾಕಿ ಅಂತೀರಾ, ಒಳಿಕ್ ಹಾಕಕ್ ಬಂದ್ರೆ ಇವಾಗ ಬೈತೀರಾ? ಕೊಟ್ಬಿಟ್ಟು ಬರ್ತೀನಿ. ನೀವು ಅಲ್ಲ ಹಾಕಿದ್ರೆ ಇಲ್ಲಿ ಈಚೆ ಹಾಕ್ಬೇಡಿ ಅಂತೀರಾ. ಇಲ್ಲಿ ಅಲ್ಲ ಅಲ್ಲಾಕಿ ಇಲ್ಲಾಕಿ ಅಂತ ಒಬ್ನೇ ಹೋಯ್ತೀವಿ. ಅದನ್ನೇ ನಿಧಾನ ಕೇಳೋಣ. ನೀನು ಅಣ್ಣ ನೀವೇ ನಿಧಾನಕ್ಕೆ ಆಯ್ತು ಇಲ್ಲ ಹಾಕಿ ಹೋಗಿ ಬನ್ನಿ ಅಂತಂದ್ರೆ ನಾನೇನ್ ಬೇಡ ಅಂತೀರಾ? ಗುರು ಸುಮ್ನೆ ಬೈತಾರ ಗುರು ಡೆಲಿವರಿ ಬಾಯ್ಸು ಅಂದ್ಬಿಟ್ರೆ. ನಾನಾಗಿರೋದ್ಗೆ ಇವಾಗ ಮಾತಾಡಿದೀನಿ, ಬೇಜಾರಾಯ್ತು ಅಂದ್ಬಿಟ್ಟು. ಬೇರೆ ಯಾರು ಮಾಮೂಲಿ ಡೆಲಿವರಿ ಬಾಯ್ಸ್ ಆದ್ರೆ ಬೈಸ್ಕೊಂಡೇ ಹೋಯ್ತಾರೆ ಪಾಪ. ಡೆಲಿವರಿ ಜಾಬ್ ಮಾಡೋದು ಅಷ್ಟು ಈಸಿ ಇಲ್ಲ. ಬೈದದೆಲ್ಲ ಬೈಸ್ಕೋಬೇಕಲ್ಲ, ಒಂಥರ ಅನ್ಸ್ಬಿಡುತ್ತೆ ಅವ್ರಿಗೆ. 4th ಫ್ಲೋರು 403. ಗುರು ಬರೀ ಫ್ಲಾಟ್ಗೆ ಡೆಲಿವರಿ ಮಾಡ್ತಿದೀವಿ ಅಷ್ಟೊತ್ತಿಂದ. ನನ್ಗೆ ಲಿಫ್ಟಲ್ಲಿ ಹೋಗಿ ಹತ್ತಿ ಅವ್ರು ಕೊಟ್ಟು ಎಷ್ಟಲ್ಲಿ ತಲೆಗೆ ಎಡೈತೈತೆ. ಸರ್ ಝೊಮ್ಯಾಟೊ ಥ್ಯಾಂಕ್ ಯು. ಸೊ ಡೆಲಿವರಿ ಆಯಿತು ಮೇಡಮ್. ಝೊಮ್ಯಾಟೊ ಯಾರೇ ಡೆಲಿವರಿ ಬಾಯ್ ಆದ್ರೂ ಅಷ್ಟೇ ಗುರು, ಅವರು ಏನು ಕಷ್ಟ ಬಿದ್ದೇ ಕೆಲಸ ಮಾಡ್ತಿರ್ತಾರೆ. ಈ ಥರ ಎಲ್ಲ ಬೈಸ್ಕೊಂಡ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಅವ್ರನ್ನು ಗೌರವದಿಂದ ಕ್ಲೀನಾಗಿ ಮಾತಾಡ್ಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಯಾವುದೇ ಕೆಲಸನೂ ಆದ್ರೂ ಅಷ್ಟೇನೆ, ಎಲ್ಲ ಕೆಲ್ಸಕ್ಕೂ ಅದ್ರದ್ದೇ ಆದಂತ ಒಂದು ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಯಾವುದೇ ಡೆಲಿವರಿ ಬಾಯ್ ಆದ್ರೂ ಅಷ್ಟೇ ರೆಸ್ಪೆಕ್ಟ್ ಕೊಡಿ ನೀವು ಕೂಡ. 2 ದಿನ ಕಂಟಿನ್ಯೂಸ್ ಆಗಿ ಈ ಬೆಂಗಳೂರು ಟ್ರಾಫಿಕಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಕಷ್ಟಪಟ್ಟು ನಾನು ಝೊಮ್ಯಾಟೊನ ಮಾಡಿದೆ. ಪೆಟ್ರೋಲ್ ಖರ್ಚನ್ನೆಲ್ಲ ಕಳೆದು ನಾನು ಸಂಪಾದನೆ ಮಾಡಿದ್ದು 2750 ರೂಪಾಯಿ. ನೆಕ್ಸ್ಟ್ ಮಾರ್ನಿಂಗ್ ಗುರು ನಾನಿವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಪೋರ್ಟರ್ನ ಯೂಸ್ ಮಾಡ್ತಿದ್ದೀನಿ. ಈ ಆ್ಯಪಲ್ಲಿ ಫಸ್ಟು ನಾವು ಹೋಗ್ಬಿಟ್ಟು ಐಟಮ್ನ ಎತ್ಕೋಬೇಕು. ಐಟಮ್ನ ಎತ್ಕೊಂಡಾದ್ಮೇಲೆ ಅದನ್ನು ತಗೊಂಡೋಗಿ ಕಸ್ಟಮರ್ಗೆ ಡೆಲಿವರ್ ಮಾಡಬೇಕು. ಇವಾಗ ಫಸ್ಟ್ ಆರ್ಡ್ರ್ ಬಂದೈತೆ ನನಗೆ. ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ. ಫಸ್ಟ್ ಆರ್ಡ್ರಿಗೆ ಪಿಕಪ್ ಪಾಯಿಂಟ್ ಬಂದೈತೆ. ಇವಾಗ ಹೋಗೋಣ ಬನ್ನಿ.
ಬ್ರಾಹ್ಮಿನ್ಸ್ ಮನೆ ಊಟ ಮೋಸ್ಟ್ಲಿ ಊಟ ಕೊಡ್ತಾರೆ ಅನ್ಸುತ್ತೆ. 1.2 ಕಿಲೋಮೀಟರ್ ಐತೆ, ನಡೀರಿ ಬ್ರೋ ಹೋಗೋಣ. ಈ ಆ್ಯಪಲ್ಲಿ ಏನಾದ್ರೂ ಕಳಿಸ್ಬೋದು ನಾವು, ಯಾರಿಗಾರು ಕಳಿಸ್ಬೇಕು ಅಂದ್ರೆ. ನಾಯಿ ನೋಡ್ರ ಎಷ್ಟು ಕ್ಯೂಟ್ ಆಗೈತೆ. ಥ್ಯಾಂಕ್ಸ್ ಅಣ್ಣ. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ, ಪೋರ್ಟಲ್ ಮಾಡ್ತಿದ್ದೆ ದಿನ ಪೂರ್ತಿ ನಾನು. ಸರಿ ಸರ್, ಥ್ಯಾಂಕ್ ಯು. ಗ್ರೂಪ್ ಫಸ್ಟು ಒಂದು ಡೆಲಿವರಿ ಮಾಡಿದ್ದೀವಿ. ಪೋರ್ಟರಲ್ಲಿ ಆಕ್ಟಿವ್ ಇದ್ದೀನಿ. ಇವಾಗ ನೆಕ್ಸ್ಟ್ ಆರ್ಡರ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಫೈನಲಿ ನೆಕ್ಸ್ಟ್ ಆರ್ಡರ್ ಬಂದೈತೆ. ನೆಕ್ಸ್ಟ್ ಆರ್ಡರ್ ಅಲಾರಾಮ್ ಬಂತು. ಇಲ್ಲೇ ಒಂದೇ ಒಂದು ನಿಮಿಷ, ಬನ್ನಿ ಹೋಗೋಣ. ಹಿಡ್ಕೊಳ್ಳೋಣ ಬಿಡಿ, ಕೊಡಿ ಅಣ್ಣ. 8.7 ಕಿಲೋಮೀಟರ್ ಐತೆ. ನಡೀರಿ ಬ್ರೋ. ಗ್ರೂಪ್ ಟಾರ್ಪಲ್ ಡೆಲಿವರಿ ಮಾಡಿಸ್ತಾವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಇದು ನಮ್ ದೇಶ ಅಂದ್ರೆ. ಯಾವ್ದೋ ಟಾರ್ಪಲ್ ನೋಡಿ ಹೆಂಗೈತೆ. ಕವರ್ ಹಾಕೊಡ್ಬೇಕಿತ್ತು ಅವರು, ಕವರೇ ಹಾಕೊಡ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಸೊ 8 ಕಿಲೋಮೀಟರ್ ಐತೆ ಈ ಆ್ಯಪ್, ಈ ಡೆಲಿವರಿ. ಟಾರ್ಪಲ್ ಸಿಕ್ಕೈತೆ ನಮಗೆ ಈ ಸಲ. ಹೋಗ್ತಾ ಇದೀವಿ. ಗುರು ಇದು ಸಂಧಿ ಹಿಂಗೈತೆ. ಆರ್ಡರ್ ಬಂತು. ಹೌದಾ? 231 ಇನ್ನೊಂದು ಆರ್ಡರ್ ಬಂದೈತೆ. ಮಲಸಂದ್ರ ಜಾಲಲ್ಲಿ. ಸುಮ್ಮನೆ ಎಕ್ಸೆಪ್ಟ್ ಆಯ್ತು. ಏನಣ್ಣ ಬ್ರೋ ಇದು ಕೀ ಸೈನ್ ಕೊಟ್ಟಿಲ್ವಾ ಅವನು? ಇಲ್ಲ, ಇಷ್ಟೇ ಕೊಟ್ಟಿದ್ದು. ಸೈನ್ ಕೊಟ್ಟಿಲ್ವಾ? ಟಾರ್ಪಲ್ಲು ಕೊಟ್ವಿ, ಡೆಲಿವರಿ ಆಯ್ತು. ಇವಾಗ ಇನ್ನೊಂದು ಆರ್ಡರ್ ಬಂತು. ಎಕ್ಸೆಪ್ಟ್ ಮಾಡೋದ್ರಲ್ಲಿ ಬೇರೆಯವ್ರು ಯಾರು ಎಕ್ಸೆಪ್ಟ್ ಮಾಡ್ಬಿಟ್ರು ಗುರು. ಜಸ್ಟ್ ಈಗ ಟಾರ್ಪಲ್ ಡೆಲಿವರಿ ಮಾಡಿದೀವಿ. ನೆಕ್ಸ್ಟ್ ಇನ್ನೂ ಏನೇನ್ ಬರುತ್ತಾ ರಾಜು? ಗೊತ್ತಿಲ್ಲ. ಮನೇನೆ ಎತ್ಕೋಗಿ ಅಂತಾರೇನೋ. ಈ ತರದ್ ಯಾವ್ದಾದ್ರು ಐಟಮ್ ಕೊಟ್ರೆ ಹೆಂಗೆ ಎತ್ಕೋಗೋದು? ಸೈಕಲ್ ಬರ್ಬೋದ ಅಣ್ಣ? ಸೈಕಲ್ ಎತ್ಕೋಗಿ ಅಂದ್ರೆ ಸಾಕಾಗಿರೋದು. ಮಧ್ಯ ಹಾಕ ಬರ್ಬೋದು. ದೇವಸ್ಥಾನದ ಮುಂದೆ ನಿಂತಿದೀವಿ. ಆರ್ಡ್ರೇ ಬರ್ತಿಲ್ಲ ಇನ್ನು. ದೇವ್ರೇ ಬೇಗ ಆರ್ಡರ್ ಬರೋ ತರ ಮಾಡಪ್ಪ. 6 ಸೆಕೆಂಡ್ 8 ಸೆಕೆಂಡ್ 4 ಪಕ್ಕ ಹೇಳ್ಕೊಂಡಿರ್ತಾರೆ. ಆಯ್ತಾ? ದೊಡ್ಡ ಆರ್ಡರ್ ಬಂತು. ಹೆಂಗೋ ಫೈನಲಿ ಬೆಳಗ್ಗೆಯಿಂದ ಸಿಕ್ಕಿರೋ ದೊಡ್ಡ ಆರ್ಡರ್ ಇದೆ. ಕೊನೆಗೂ ಆರ್ಡರ್ ಸಿಕ್ತು. ದೊಡ್ಡ ಆರ್ಡ್ರೇ ಸಿಕ್ತು ಗುರು. ಕೇಳಿದ್ ಒಂದೇ ಒಂದ್ ನಿಮಿಷ ಅಷ್ಟೇ, ಟಕ್ಕಂತ ಆರ್ಡರ್ ಬಂತು. ಗಾಂಧಿ ಓಲ್ಡ್ ಏಜ್ ಹೋಮ್ ಅಂತ ಅಲ್ಲಿ ಗೇಟ್ ಹತ್ರನೇ ಬೆಲ್ ಇರುತ್ತೆ. ಬೆಲ್ ಮಾಡಿದ್ರೆ ಆಫೀಸ್ ಇಂದ ಬರ್ತಾರೆ ಯಾರೋ ಒಬ್ರು. ಅವ್ರಿಗೆ ಕೋದಂಡರಾಮ್ ಶೆಟ್ಟಿ ಅವರು ಕೊಟ್ಬಿಡಿ ಅಂದ್ರೆ ಕೊಡ್ತಾರೆ. ಹೌದಾ? ಕೋದಂಡರಾಮ್ ಶೆಟ್ಟಿನ ಅಣ್ಣ? ಅಮೌಂಟ್ ಯಾರು ಪೇ ಮಾಡ್ತಾರೆ? ನಾನು ಗೂಗಲ್ ಪೇ ಮಾಡ್ತೀನಿ. ನೀವೇ ಮಾಡ್ತೀರಾ? ಸರಿ ಸರ್. ಹೆವಿ ಟ್ರಾಫಿಕ್ ಹೋಯ್ತಾನೇ ಇದೀವಿ. 8 ಕಿಲೋಮೀಟರ್ ಅವಾಗಿಂದ. ಆಫೀಸ್ ಟೈಮ್ ಆದಕ್ಕೆ ಹೆವಿ ಟ್ರಾಫಿಕ್ ಆಗ್ಬಿಡುತ್ತೆ ಗುರು. ಇವರು ಗಾಂಧಿ ಓಲ್ಡ್ ಏಜ್ ಹೌಸ್ ಅಂತ ಹೋಮ್ ಅಂತ ಐತೆ. ಮೋಸ್ಟ್ಲಿ ಅವ್ರ ಅಪ್ಪನ್ ಕೊಟ್ಟಿರ್ಬೇಕು. ಹೋಟೆಲ್ ಒಂದು ಡೆಲಿವರಿ. ಕೋದಂಡರಾಮ್ ಶೆಟ್ಟಿ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ ಹೋಟೆಲ್. ಸರಿ ಸರಿ. ಹೋಗೋಣ. ಊಟ ಮಾಡ್ತಾವ್ರಿ ಇವಾಗ ಕೂತ್ಕೊಂಡು. ಸೊ ನಾವ್ ಇವಾಗ ತಗೊಬಂದು ಊಟ ಕೊಟ್ವಲ್ಲ, ಅದು ಅವ್ರ ಅಪ್ಪನ್ಗೆ ಅವರು ಅಲ್ಲಿಂದ ಕೊಟ್ಟು ಕಳ್ಸಿರೋದು. ಅವ್ರ ಅಪ್ಪ ಓಲ್ಡ್ ಏಜ್ ಹೋಮಲ್ಲಿ ಅವ್ರೆ, ಅವರು ಮನೇಲವ್ರೆ. ನನ್ಗೆ ಇದು ನೋಡಿದಾಗ ಏನು ಅನಿಸ್ತು ಗೊತ್ತಾ ಗುರು? ತಂದೆ ತಾಯಿಗಿಂತ ಆಸ್ತಿ, ತಂದೆ ತಾಯಿಗಿಂತ ಖುಷಿ, ತಂದೆ ತಾಯಿ ಕೊಡುವಂಥ ಪ್ರೀತಿ ಯಾರು ಕೊಡೋಕ್ಕಾಗಲ್ಲ. ಅವ್ರನ್ನ ಒಂದು ಓಲ್ಡ್ ಏಜ್ ಹೋಮಲ್ಲಿ ಹಾಕಿ ಅಲ್ಲಿಂದ ಏನೇ ಊಟ ಕೊಟ್ಟು ಕಳ್ಸಿದ್ರು ಆ ಪ್ರೀತಿ ಸಿಗಲ್ಲ ಅವ್ರಿಗೆ. ತಂದೆ ತಾಯಿ ನಮ್ಮನ್ನ ಚಿಕ್ಕವರಿದ್ದಾಗ, ಮಕ್ಕಳಿದ್ದಾಗ ಮಗು ಥರ ನೋಡ್ಕೊಂಡಿರ್ತಾರೆ. ನಾವು ಅಷ್ಟೇ ಅವ್ರನ್ನ ಅದೇ ಥರ, ಅವ್ರ ವಯಸ್ಸಾದ್ಮೇಲೆ ಅವ್ರನ್ನ ನಾವು ಮಗು ಥರ ನೋಡ್ಕೋಬೇಕು. ಅದಕ್ಕೆ ಯಾರೇ ಆದರೂ ಅಷ್ಟೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಓಲ್ಡ್ ಏಜ್ ಹೋಮ್ಗೆಲ್ಲ ಸೇರ್ಸಕ್ಕೆ ಹೋಗ್ಬೇಡಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ತಾನೆ ಅಂತ ಹೇಳ್ತೀನಿ. ನಾಷ್ಟ ಮಾಡ್ತಾವ್ರೆ. ಸೊ ನಾವು ಹೋಗ್ತೀನಿ. ನಾವು ಇವಾಗ ನೆಕ್ಸ್ಟು ಡೆಲಿವರಿ ಮಾಡಕ್ಕೆ ಹೋಗೋಣ. ನನ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಹೋಟೆಲ್ ಮಾಡ್ತಾ. ಗುರು ಯಾವುದೋ ಗೋಡನ್ ಬಂದಿದ್ದೀವಿ. ಗೋಡನ್ ಐಟಮ್ ಕೊಡ್ತಾರೆ ಅನ್ಸುತ್ತೆ ನನ್ಗೆ. ಯಾಕೋ ಟಾರ್ಪಲ್ ಕೊಟ್ಟಿದ್ರು, ಈ ಸಲ ಯಾಕೋ ಯಾವುದೋ ಮಿಷಿನ್ ಕೊಟ್ಟು ಕಳ್ಸಂಗವ್ರೆ. ಚೀಲ ಹಿಡ್ಕೊಯ್ತಾ ಇದೀವಿ ರಾಜು. ಟಾರ್ಪಲ್ ಆಯ್ತು, ಇವಾಗ ಚೀಲ. ಇದೇನ್ ಹೋಟೆಲ್ ಅನ್ಕೊಂಡವ್ರ ಇಲ್ಲ ಲಗೇಜ್ ಆಟ ಅನ್ಕೊಂಡವ್ರ ನಂಗಂತೂ ಗೊತ್ತಿಲ್ಲ. ಕ್ಯಾನ್ಸಲ್ ಮಾಡಿದ್ರೆ ಸುಮ್ಮನೆ ಟೈಮು ವೇಸ್ಟು ಅಂದ್ಬಿಟ್ಟು ತಗೋ ಹೋಗ್ತಾ ಇದೀವಿ. ಇನ್ನೇನು ಮಾಡೋಕ್ಕಾಗಲ್ಲ. ಇಷ್ಟು ದೊಡ್ಡ ಐಟಮ್ ಅಲೋನೇ ಇಲ್ಲ, ಸಣ್ಣ ಐಟಮೇ ಕೊಡ್ಬೇಕಾಗಿರೋದು ಅವ್ರ ಸೈಜು.
ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಆಲ್ರೆಡಿ ಇಲ್ಲಿ ಪಿಕಪ್ ಪಾಯಿಂಟ್ಗೂ ಬಂದ್ಬಿಟ್ಟಿದ್ದೀವಿ, ಅದಕ್ಕೆ ಹೋಗ್ತಾ ಇದೀವಿ ಮಧ್ಯಕ್ಕೆ ಹಾಕೊಂಡು. ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿ ಲಾಕ್ ಆಗಿಬಿಟ್ಟಿದ್ದೀವಿ, ಫುಲ್ಲು ಟ್ರಾಫಿಕ್ಕು. ಇದನ್ನ ಎತ್ಕೊ ಬರೋಷ್ಟರಲ್ಲಿ ಈ ಗಾಡೀಲಿ ಕುತ್ಕೊಂಡು ಆ ಟ್ರಾಫಿಕಲ್ಲಿ ತಲೆ ಕೆಟ್ಟೋಯ್ತು ನನಗಂತೂ. ಹಿಂದೆ ಕುತ್ಕೊಂಡು ಡೆಲಿವರಿ ವಿಡಿಯೋ ಮಾಡ್ತೀವಿ. ಬರ್ಬೋದಾ ಅಲ್ಲಿಗೆ? ನಾವೇ ತರ್ತಿದ್ವಿ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು. ರೆಕಾರ್ಡ್ ಆಯ್ತೈತೆ. ಹಾ ಹೌದು, ಜಾಸ್ತಿ. ಹಾ, ಇವತ್ತೊಂದಿನ ಮಾಡ್ತಿದ್ವಿ ಇದನ್ನು. ಸರಿ ಸರ್, ಥ್ಯಾಂಕ್ ಯು. 2 ದಿನ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಪೋರ್ಟಲ್ನ ಮಾಡಿ ನಾನು 2250 ರೂಪಾಯಿನ ಸಂಪಾದನೆ ಮಾಡಿದ್ದೆ. ಇವತ್ತು ಫುಲ್ ದಿನ ನಾನು ರ್ಯಾಪಿಡೋನೇ ಮಾಡ್ತೀನಿ. ರೂಲ್ ನಂಬರ್ 3 ಏನಂದ್ರೆ, ನಾನು ಇದನ್ನ 7 ದಿನದಲ್ಲೇ ಕಂಪ್ಲೀಟ್ ಮಾಡ್ಬೇಕು. 7 ದಿನದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದೀನಿ ನಾನು. ಇವತ್ತು ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ 1500 ರೂಪಾಯಿ ಮಾಡ್ಲೇಬೇಕು ನಾನು. ರ್ಯಾಪಿಡೋ 5626 ನೋಡಿದೀರಾ ಬ್ರೋ? ನೋಡಿದೀರಾ? ಅದೇ ಸೀರೀಸ್ ಮಾಡ್ತೀವಿ ನಾನು ಇವಾಗ. ಹೌದಾ? ಹಾ, ಇರಿ ಇರಿ ಬ್ರೋ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಚಾನೆಲ್ ನೋಡಿದ್ಮೇಲೆ. ಮಾಡ್ಕೊಳ್ಳಿ, ವಿಕಾಸ್ ಗೌಡ ಅಂತ ಐತ್ ನೋಡಿ, ಸರ್ಚ್ ಮಾಡಿ. ಹೋಗೋದಾ ಬ್ರೋ? ಹಾ ಹುಷಾರು. ಬ್ರೋ ಏನ್ ಓದ್ತೀರಾ ನೀವು? ಸೆಕೆಂಡ್ PU-ನಾ? ಎಲ್ಲ ಅಂಬೇಡ್ಕರ್ ಕಾಲೇಜ್ ಅಲ್ಲ? ಎಲ್ಲಿ? KL-ನಾ? ಎಷ್ಟಾಗಿತ್ತು ಬ್ರೋ? 42 ತೋರಿಸ್ತು. ಪರವಾಗಿಲ್ಲ, ಇಟ್ಕೊಳ್ಳಿ ಚೇಂಜ್. ಇಲ್ಲ ಇಲ್ಲ ನಮ್ಮ ಕಡೆ ಅಲ್ಲ, ಬಡವರಿಗೆ ಅಂದ್ರಲ್ಲ. ಇಲ್ಲ ಇಲ್ಲ, ಆ ಥರ ಮಾಡ್ತಿಲ್ಲ ನಾನು. ಅಂದ್ರೆ ನಾನೇ ದುಡಿಬೇಕು ಅಂತ. ಎಷ್ಟಾಗೈತೆ? 42ನಾ? ನಿಮಿಷ ಇರಿ, ತಗೊಳ್ಳಿ, ಇಟ್ಕೊಳ್ಳಿ. ಹಾಂ ಸರಿ ಬ್ರೋ. ಹೋಗ್ಬಿಟ್ಟು ಚಾನಲ್ ನೋಡಿ ಆಯ್ತಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಹೇಳಿ ನನ್ನ ಹೆಸರು? ವಿಕಾಸ್ ಗೌಡ. ಹಾಂ, ನೀವು ಯಾರೋ ಬುಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ರು ಗುರು. 10 ರೂಪಾಯಿ ಬಂತು, ಬಟ್ ದೂರದಿಂದ ಬಂದೆ, ಇವಾಗ ಕ್ಯಾನ್ಸಲ್ ಮಾಡಿಬಿಟ್ರಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಬೆಂಗಳೂರು ಟ್ರಾಫಿಕಲ್ಲಿ ರ್ಯಾಪಿಡೋನ ಮಾಡಿ 800 ರೂಪಾಯಿನ ಮಾಡಿದ್ದೆ. ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಗಾಡಿನ ಓಡಿಸಿ ಈ ಟ್ರಾಫಿಕಲ್ಲಿ. ಟ್ರಾಫಿಕ್ ಐತೆ, ತಲೆ ನೋವು ಬಂದ್ಬಿಡ್ತು ನನಗೆ. ತಲೆನೈತೈತೆ. ತಗೊಳ್ಳಿ ಬ್ರೋ, OTP ಹೇಳಿ. 8348. ಯೂಟ್ಯೂಬ್ ನೋಡ್ತೀರಾ? ವಿಕಾಸ್ ಗೌಡ ಅಂತ ಚಾನಲ್ ಐತೆ ನೋಡಿ, ವಿಕಾಸ್ ಗೌಡ ಅಂತ. ಹಾಂ, 3,500 ಮಾಡಿದ್ದೆ. ಕಾಫಿ ಮಾರಿ, ಕಡಲೆಕಾಯಿ ಸೇಲ್ ಮಾಡಿ. 4 ದಿನದಿಂದ 2 ದಿನ ಝೊಮ್ಯಾಟೊ ಮಾಡಿದ್ದೆ, 2 ದಿನ ಪೋರ್ಟಲ್ ಮಾಡಿದ್ದೆ. ಇವತ್ತು ರ್ಯಾಪಿಡೋ ಮಾಡ್ತೀವಿ. ನೋಡಿರ್ಲಿಲ್ವಾ ವಿಡಿಯೋನಾ? ನೋಡಿದ್ರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ. ಇಲ್ಲ ರೆಕಾರ್ಡ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿದ್ರಾ? ವಾಪಸ್ ರ್ಯಾಪಿಡೋಲ್ಲಿ ಹೋಗ್ತೀರಾ ಏನು? ನಿಮ್ ವಾಪಸ್ ಬಿದ್ರೆ ನಾನೇ ಬರ್ತೀನಿ. ಸರಿ ಬ್ರೋ. ಹಾಂ, ಥ್ಯಾಂಕ್ಸ್ ಬ್ರೋ. ಅಷ್ಟೊತ್ತಿಂದ ಮಾಡಿ ನನಗಂತೂ ಹೆವಿ ಸುಸ್ತಾಗೋಯ್ತು. ತಲೆ ಎಲ್ಲ ಹಿಡ್ಕೊಬಿಟ್ಟೈತೆ. ಒಂದು ಕಾಫಿನ ಏನಾದ್ರು ಕುಡಿಬೇಕು, ಇನ್ನೂ ನೈಟ್ ಎಲ್ಲ ಮಾಡ್ಬೇಕಲ್ಲ. ಫುಲ್ಲು ನೈಟು ನಾನು ರ್ಯಾಪಿಡೋನ ಮಾಡಿದೆ. ತುಂಬಾನೇ ಆರ್ಡ್ರುಗಳು ಸಿಕ್ತು ನನಗೆ. 11:30ಗೆ ನನ್ನ ಲಾಸ್ಟ್ ಆರ್ಡ್ರನ್ನ ಮುಗಿಸ್ದೆ. ಅಷ್ಟರಲ್ಲಿ ನಾನು ಎಷ್ಟು ದುಡ್ಡು ಮಾಡಿದೆ ಗೊತ್ತಾ? ರ್ಯಾಪಿಡೋದಲ್ಲಿ ನಾನು 1511 ರೂಪಾಯಿನ ಮಾಡಿದ್ದೀನಿ. ಸೊ ನಾನು ಫೈನಲಿ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಹತ್ರ ಇವಾಗ 10,011 ರೂಪಾಯಿ ಐತೆ. ಸೊ ನಾನು ಮೊದಲೇ ಪ್ರಾಮಿಸ್ ಮಾಡ್ದಂಗೆ ಈ ದುಡ್ಡನ್ನ ಬಡವ್ರಿಗೆ, ಯಾರಿಗೆ ಈ ದುಡ್ಡಿನ ಅವಶ್ಯಕತೆ ಐತೆ ಅವ್ರಿಗೆ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ 10,000 ರೂಪಾಯಿನ ಜನಕ್ಕೆ ಕೊಡ್ತೀನಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.